ವೀಕ್ಷಕರೇ, ಸುವರ್ಣ ಸುದ್ದಿ ವಾಹಿನಿಯ ನಿತ್ಯಾನಂದ ನಗೆಗೊಂದು ನೆಪ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಕೆಲವರು ಮಾತಾಡಿದರೆ ಕೇಳೋಣ ಅಂತ ಅನಿಸುತ್ತೆ, ಕೆಲವರು ಮಾತಾಡಿದರೆ ಇವರು ಯಾವಾಗ ನಿಲ್ಲಿಸ್ತಾರೆ ಅಂತ ನಾವು ಕಾಯ್ತಿರ್ತೇವೆ. ಕೆಲವರು ತುಂಬ ತಮಾಷೆಯಾಗಿ ಮಾತಾಡ್ತಾರೆ, ಕೆಲವರು ತುಂಬ ತೂಕವಾಗಿ ಮಾತಾಡ್ತಾರೆ, ಅರ್ಥಗರ್ಭಿತವಾಗಿ ಮಾತಾಡ್ತಾರೆ, ಮಾರ್ಮಿಕವಾಗಿ ಮಾತಾಡ್ತಾರೆ. ಬನ್ನಿ ಈಗ ತಮಾಷೆ ಮಾತಾಡೋರು ಹೇಗೆ ಮಾತಾಡ್ತಾರೆ ಅಂತ ಕೆಲವು ಸ್ಯಾಂಪಲ್ಗಳನ್ನ ನೀಡೋಣ. ನನಗೊಬ್ಬ ಫ್ರೆಂಡ್ ಇದ್ದ, ಅವನಿಗೆ ಭಾಳ ವರ್ಷ ಮದುವೆ ಆಗಲಿಲ್ಲ. ಕಾರಣ ಯಾಕೆಂದರೆ ಅವನದು ಕೋತಿ ಮುಖ ಆಗಿದ್ದರೂ ಕೂಡ ಅವನ ಹೆಂಡತಿ ಮಾತ್ರ ಅವಳು ಕರಿಷ್ಮಾ ಕಪೂರ್ ಥರ ಇರಬೇಕು ಅಂತ ಅವನದೊಂದು ಅಭಿಲಾಷೆ. ಒಂದೊಂದು ಹುಡುಗಿ ನೋಡಿದ್ರೆ ಒಂದೊಂದು ಕಮೆಂಟ್ ಮಾಡ್ತಾಯಿದ್ದ. ಒಂದು ಹುಡುಗಿ ತೋರಿಸಿದ್ರೆ ಇವಳು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ಫಿಸಿಕಲಿ ಆಕ್ವರ್ಡ್ ಅನ್ನೋನು. ಇನ್ನೊಂದು ಹುಡುಗಿ ತೋರಿಸಿದ್ರೆ ಇವಳಿಗೆ ಬುದ್ಧಿ ಸರಿ ಇಲ್ಲ, ಮೆಂಟಲಿ ಬ್ಯಾಕ್ವರ್ಡ್ ಅನ್ನೋನು. ಇನ್ನೊಂದು ಹುಡುಗಿ ತೋರಿಸಿದ್ರೆ ಇವಳಿಗೆ ಹಲ್ಲುಬ್ಬು, ಡೆಂಟಲಿ ಫಾರ್ವರ್ಡ್ ಅನ್ನೋರು. ಹೀಗೆ ಆಗಿ ಭಾಳ ವರ್ಷ ಮದುವೆ ಆಗಲಿಲ್ಲ. ಅಂತೂ ಕೊನೆಗೊಂದು ಮದುವೆ ಆಯಿತು. ಮದುವೆ ಆಗಿದ್ದು ಇವನಿಗೆ 5 ಹೆಣ್ಣು ಮಕ್ಕಳು ಆದವು. ಅದು ಯಾಕೆ ಕಾರಣ ಅಂತ ಹೇಳಿದರೆ, ಪಾಪ ಯಾರ ಜ್ಯೋತಿಷ್ಯರು ಹೇಳಿದ್ರಂತೆ, ಪಾಪ ನಿನಗೆ ಗಂಡು ಮಗುವಿನ ಯೋಗ ಇದೆ ಅಂತ ಹೇಳಿದರು. ಆ ಮಾತನ್ನು ನಂಬಿ ಇವನು ಟ್ರೈ ಮಾಡಿದ್ದು, ಇವನಿಗೆ ಮಕ್ಕಳು ಆಗಿದ್ದು ಹೆಣ್ಣು ಮಕ್ಕಳು ಸಾಲಾಗಿ 5 ಮಕ್ಕಳು ಹುಟ್ಟಿದ್ರು. ನಾನು ಕೇಳಿದೆ, ಅಪ್ಪ ಏನು ಹೆಸರು ಇಟ್ಟಿದ್ದಿ ಅಂತ. ಅವನು ಹೇಳಿದ, ನೋಡಿ ಮಕ್ಕಳ ಹೆಸರು ಇಡುವಾಗ ರಿದಮ್ ಬೇಕಾಗತ್ತೆ. ಮೊದಲನೇವಳ ಹೆಸರು ಅಂಜನಾ ಅಂತ ಇಟ್ಟೆ, ಎರಡನೇವಳ ಹೆಸರು ರಂಜನಾ ಅಂತ ಇಟ್ಟೆ, ಮೂರನೇವಳ ಹೆಸರು ಸಂಜನಾ ಅಂತ ಇಟ್ಟೆ, 4ನೇದು ಮಗು ಕಣ್ಣು ನೀಲಿ ಆಗಿತ್ತು, ನೀಲಾಂಜನ ಅಂತ ಇಟ್ಟೆ. ಡಾಕ್ಟ್ರೇ 5ನೇ ಮಗು ಕೂಡ ಹೆಣ್ಣಾಗೋಯ್ತು, ನನಗೆ ತಲೆನೋವಾಯಿತು. ಏನು ಹೆಸರಿಟ್ರಿ? ಅಮೃತಾಂಜನ ಅಂತ ಇಟ್ಟೆ ಅಂತ. ಮದುವೆಗೆ ಮೊದಲು ನೀನಿದ್ದೆ ನನ್ನ ಒಂದು ಸುತ್ತ ಲತ್ತೆ, ಈಗ ನನಗೆ ಭಯವಾಗುತ್ತಿದೆ ನೋಡಿದರೆ ನಿನ್ನ ಸುತ್ತಳತ್ತೆ. ತುಂಬಿದ ಕೊಡ ತುಳುಕದು, ಬೊಜ್ಜಿನ ಮೈ ಬಳುಕದು. ಅದಕ್ಕೆ ಒಬ್ಬರು ಬರೀತಾರೆ, ಲಜ್ಜೆ ನಾರಿಗೆ ಅಂದ, ಗೆಜ್ಜೆ ಹೆಜ್ಜೆಗೆ ಅಂದ, ಅಜ್ಜ ಅಜ್ಜಿಗೆ ಅಂದ, ಅಜ್ಜಿ ಅಜ್ಜಗೆ ಅಂದ, ಬೊಜ್ಜು ಯಾರಿಗೆ ಅಂದ. ವ್ಯಕ್ತಿಗೂ ಭಾರ, ಭೂಮಿಗೂ ಭಾರ. ಆದರೆ ದಪ್ಪಾಗಿ ಬಿಡ್ತಾರೆ, ಗಂಡಸರು ದಪ್ಪಾಗಿ ಬಿಡ್ತಾರೆ, ಹೆಂಗಸರು ದಪ್ಪಾಗಿ ಬಿಡ್ತಾರೆ. ಒಬ್ಬ ದಡಿಯ ಡಾಕ್ಟ್ರಲ್ಲಿ ಬಂದಿದ್ದಂತೆ, ಬಂದು ಹೇಳಿದಂತೆ, ಡಾಕ್ಟ್ರೇ ನಾನು ಭಾಳ ದಪ್ಪಾಗಿ ಬಿಟ್ಟಿದ್ದೇನೆ, ನನ್ನ ತೂಕ ಇಳಿಸಬೇಕು, ಅದಕ್ಕೋಸ್ಕರ ಒಂದು ಚೂರು ನೀವು ಏನಾದರೂ ನನಗೆ ಹೇಳಿಕೊಡಿ, ನನ್ನ ದೇಹದ ತೂಕವನ್ನು ಹೇಗೆ ಇಳಿಸಬೇಕು. ಡಾಕ್ಟ್ರ್ ಹೇಳ್ತಾರೆ, ಏನು ಗಾಬರಿ ಮಾಡಬೇಡಪ್ಪ, ನಿನಗೊಂದು ಸರಳ ಉಪಾಯ ಹೇಳಿಕೊಡ್ತೀನಿ, ನೀನು ಕುದುರೆ ಸವಾರಿಯನ್ನು ಮಾಡು. ಒಪ್ಕೊಂಡ, ಹೋದ, ಕುದುರೆ ಸವಾರಿ ಮಾಡಿದ, ವಾಪಸ್ ಬಂದ. ಡಾಕ್ಟ್ರು ಕೇಳಿದರು, ಅಪ್ಪ ಕುದುರೆ ಸವಾರಿ ಮಾಡಿದ್ದೇನೆ? ಮಾಡಿದೆ ಸರ್ ಡಾಕ್ಟ್ರೇ. ಎಷ್ಟು ತಿಂಗಳು ಮಾಡಿದೆ? 6 ತಿಂಗಳು ಮಾಡಿದ್ದೇನೆ ಡಾಕ್ಟ್ರೇ. ಏನಾದರೂ ಪರಿಣಾಮ ಆಗಿದೆಯೇ? ಆಗಿದೆ ಡಾಕ್ಟ್ರೇ. ಏನಾಗಿದೆ? 5 kg ಕಡಿಮೆ ಆಗಿದ್ದೆ. ಯಾರ್ದು? ನಂದಲ್ಲ, ಕುದುರೆದ್ದು ಅಂತ. ಯಾರ ಹೆಣ್ಣಂದ್ರು ದಪ್ಪಾಗಿದ್ದಿರೋ ಅಂಥ ಹೆಂಗಸರ ಬೂಜರ ಗಂಡದ್ರು ಸೇರಿಕೊಂಡ್ರು ಮಾತಾಡ್ತಾ ಇದ್ರು. ಒಬ್ಬನು ಹೇಳಿದ, ನನ್ನ ಹೆಂಡತಿ ಭಾಳ ದಪ್ಪಾಗಿದ್ದಾಳಪ್ಪ. ಹೌದಾ, ಎಷ್ಟು ದಪ್ಪಾಗಿದ್ದಾಳೆ? ಉಳಿದವ್ರು ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಎಷ್ಟು ದಪ್ಪಾಗಿದ್ದಾಳೆ ಅಂದರೆ, ಸಿಟಿ ಬಸ್ಸಲ್ಲಿ ಹೋದಾಗ ಕಂಡಕ್ಟರ್ 2 ಟಿಕೆಟ್ ತಗೊಳ್ತಾನೆ ಅವಳಿಗೋಸ್ಕರ. 2 ಟಿಕೆಟ್ ನಾನು ತಗೊಳ್ಬೇಕಾಗುತ್ತೆ. ಇನ್ನೊಬ್ಬ ಹೇಳ್ತಂತೆ, ಅಯ್ಯೋ ನಿನ್ನ ಹೆಂಡತಿ ಎಷ್ಟು ವಾಸಿ, ನನ್ನ ಹೆಂಡತಿ ಎಷ್ಟು ದಪ್ಪಾಗಿದ್ದಾಳೆ ಅಂದರೆ, ಆ ಮದುವೆ ದಿನ ಹಾಕಿದ ಕಾಲುಂಗರ ಹಾಕಿ ನೋಡಿದೆ ವರ್ಷಗಳೇ ಕಳೆದಿದೆ. ಪಾಪ ಫೋಟೋಗ್ರಾಫರ್ ಹೇಳ್ತಾರೆ, ಅಮ್ಮ ನಿಮ್ಮ ಫೋಟೋನ ಒಂದು ಶಾರ್ಟಲ್ಲಿ ತಗೊಳ್ಳೋಕ್ಕಾಗೋಲ್ಲ, ಒಂದ್ಸಲ ತಲೆ, ಒಂದ್ಸಲ ಕೈ, ಆಮೇಲೆ ಕಾಲು, ಹೀಗೆ ಪಾರ್ಟ್ ಬೈ ಪಾರ್ಟ್ ತಗೊಳ್ಬೇಕಾಗುತ್ತೆ, ಆಮೇಲೆ ಜೋಡಿಸಿಟ್ಕೊಳ್ಬೇಕಾಗುತ್ತೆ. ಆಗ 3ನೇ ಹೇಳ್ತಾನೆ, ಅಯ್ಯೋ ನಿಮ್ಮ ಹೆಣ್ಣಂದ್ರೆ ಎಷ್ಟು ವಾಸಿ, ನನ್ನ ಹೆಂಡತಿ ಎಷ್ಟು ದಪ್ಪಾಗಿದ್ದಾಳೆ ಅಂದರೆ, ನೋಡಿ ಮೊನ್ನೆ ಹೇಳಿದ್ಲು ಅಲ್ಲರಿ, ಯಾವಾಗಲೂ ನಮಗೆ ನನ್ನ ಮದುವೆ, ನನ್ನ ಹುಟ್ಟಿದ ಹಬ್ಬದ ದಿನ ನೀವು ಏನಾದರೂ ತಂದು ಕೊಡೋರು, ಈ ವರ್ಷ ಅಂತೂ ಏನು ಕೊಟ್ಟೇ ಇಲ್ಲ, ನಿಮ್ಮಲ್ಲಿ ಹಣ ಇಲ್ಲ ಅಂತೀರಿ, ಹೋಗಲಿ ಬಿಡಿ, ನನಗೊಂದು ಲಂಗಾದರೂ ಈ ಸಲ ಮಾಡಿಸ್ಕೊಡಿ ಅಂತಂದ್ಲು. ನಾನು ಒಪ್ಪಿಬಿಟ್ಟು, ಆಯ್ತಮ್ಮ ನಿನ್ನ ಅಳತೆ ಕೊಡು ಅಂತಂದ್ಲು. ಅಂದೆ. ಅವಳು ಅಳತೆ ಕೊಟ್ಟಳು. ಅಳತೆ ಕಟ್ಕೊಂಡು ಹೋಗಿ ನನ್ನ ಅಂಗಡಿಗೆ ಹೋಗಿ, ಅಪ್ಪ ಈ ಅಳತೆಗೆ ಅನುಸಾರವಾದಂಥ ಬಟ್ಟೆ ಕೊಡಿ, ಲಂಗದ ಬಟ್ಟೆ ಕೊಡಿ ಅಂತ ಅಂದ ಇವ. ಹೋಗಿ ಆಗ ಅಂಗಡಿಯವರು ಕೇಳ್ತಾನೆ, ಇಷ್ಟೊಂದು ಬಟ್ಟೆ ಯಾಕೆ ಬೇಕು ಸರ್ ನಿಮಗೆ? ಇಲ್ಲ ನನ್ನ ಹೆಂಡತಿಗೊಂದು ಲಂಗ ಹೊಲಿಸ್ಬೇಕಪ್ಪ ಅಂತ ಅಂದ. ಹೋಗಿಬಿಟ್ಟು ಬಟ್ಟೆ ತಗೊಂಡ್ಬಿಟ್ಟು ಟೈಲರ್ ಹತ್ರ ಹೋದ. ಟೈಲರ್ ಹತ್ರ ಹೋಗಿಬಿಟ್ಟು ಹೇಳ್ದ, ನೋಡಪ್ಪ ಈ ಅಳತೆ ಇದೆ, ಈ ಬಟ್ಟೆ ಇದೆ, ಒಂದು ಲಂಗ ಹೊಲಿಸಿ ಕೊಡು ಅಂತ. ಅವನು ಬಟ್ಟೆ ನೋಡ್ತಾನೆ, ಅಳತೆ ನೋಡ್ತಾನೆ. ಆಗ ಟೈಲರ್ ಹೇಳ್ತಾನೆ, ಕ್ಷಮಿಸಬೇಕು ಸರ್, ನಾವು ಶಾಮಿಯಾನ ಹೊಲಿಯೋದಿಲ್ಲ ಅಂತ ಅಂದ್ಬಿಟ್ಟ. ಮೊನ್ನೆ ಅವರೇ ಯಾರೋ ಒಬ್ಬರು ಸಿಕ್ಕಿಬಿಟ್ಟು ಅವರು ಡಾಕ್ಟರ್ ಭೇಟಿಯಾದರು. ಡಾಕ್ಟ್ರಿಗೆ ಏನು ಹೇಳಬೇಕಿತ್ತು ಅಂದರೆ, ಡಾಕ್ಟ್ರೇ ನನ್ನ ಜೀರ್ಣಶಕ್ತಿ ತುಂಬ ಚೆನ್ನಾಗಿದೆ, ಬಾಯಿ ರುಚಿ ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಮಲಬದ್ಧತೆ ಇದೆ, ಕಾನ್ಸ್ಟಿಪೇಷನ್ ಅಂತ. ಆದರೆ ಮನುಷ್ಯ ಹಾಗೆ ಹೇಳಲಿಲ್ಲ, ತಮಾಷೆಯಾಗಿ ಹೇಳಿಬಿಟ್ಟ, ಡಾಕ್ಟ್ರೇ ಇನ್ಕಮಿಂಗ್ ಈಸ್ ಓಕೆ, ಔಟ್ ಗೋಯಿಂಗ್ ಈಸ್ ನಾಟ್ ಓಕೆ ಅಂತ.
ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಹೆಸರುಗಳನ್ನ ಭಾಳ ಇಟ್ಕೊಳ್ತಾರೆ. ಮೆಣಸಿನಕಾಯಿ, ಜೀರಿಗೆ, ಬೆಲ್ಲ ಹೀಗೆ ಇಟ್ಕೊಳ್ತಾರೆ. ಅದು ಆ ಊರಿನ ಪದ್ಧತಿ. ನನಗೊಬ್ಬ ಕ್ಲಾಸ್ಮೇಟ್ ಇದ್ದ, ಅವನ ಹೆಸರು ಮಲ್ಲಿಕಾರ್ಜುನ ಮೆಣಸಿನಕಾಯಿ. ನಾನು ಕೇಳಿದೆ, ಅಲ್ಲಪ್ಪ ನಿನ್ನ ಹೆಸರೇನಪ್ಪ? ಅಯ್ಯೋ ಮಲ್ಲಿಕಾರ್ಜುನ ಮೆಣಸಿನಕಾಯಿ ಅಂತಂದ. ನಾನು ಹೇಳಿದೆ, ನೋಡಿ ಮಲ್ಲಿಕಾರ್ಜುನ ಶಿವನ ಹೆಸರು, ನಿನ್ನ ಹೆಸರಿನ ಮುಂದೆ ನಿನ್ನ ಮೆಣಸಿನಕಾಯಿ ಅಂತ ಯಾಕೆ ಇಟ್ಕೊಂಡೆ? ಅವನು ಒಳ್ಳೆ ಹಾಸ್ಯ ಪ್ರವೃತ್ತಿ. ಅವನು ಹೇಳ್ತಾನೆ, ನೋಡಪ್ಪ ಹಿಂದೆ ಇಟ್ಕೊಂಡ್ರೆ ಉರಿತೆ ಕಣೋ ಅಂತ. ಪಕ್ಕದ ಮನೆಯಲ್ಲಿ ಮೊನ್ನೆ ಒಂದು ಹೆಂಗಸು ಅವರನ್ನು ವಿಚಾರಿಸ್ತಾ ಇತ್ತು. ಪಕ್ಕದ ಮನೆ ಹೆಂಗಸರನ್ನು ಇನ್ನೊಬ್ಳು ಹೆಂಗಲು ವಿಚಾರಿಸ್ತಾ ಇದ್ಲು, ಅಲ್ರಿ ನಿಮ್ಮ ಯಜಮಾನರು ಕಳೆದ ವಾರಕ್ಕೆ ಆಫೀಸಿಂದ ಬರ್ತಾ ಇರುವಾಗ ಕಪ್ಪಗೆ ಕಾಣ್ತಾ ಇದ್ರು, ಈ ವಾರದ ಆಫೀಸಿಂದ ಬರುವಾಗ ಬೆಳ್ಳಗೆ ಕಾಣ್ತಾ ಇದ್ರಲ್ಲ, ಏನು ಕಾರಣ? ಆಗ ಈಕೆ ಹೇಳ್ತಾಳೆ, ಹೌದೌದು, ಕಳೆದ ವಾರ ಅವರು ಕಬ್ಬಿಣದ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಈ ವಾರದ ಸುಣ್ಣದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇನ್ನು ಒಬ್ರು ತಮಾಷೆಯಾಗಿ ಒಬ್ರು ಯಾರ ಕೇಳಿದ್ರು, ನಮ್ಮ ಮಂಗಳೂರು ಕಡೆ ಜನ, ಅವರನ್ನು ಯಾರ ಕೇಳಿದ್ರು, ಸರ್ ಒಂದು ವಾಕ್ಯದ ಕತೆ ಹೇಳಿ. ಅವರು ತುಂಬ ತಮಾಷೆಯಾಗಿ ಹೇಳ್ತಾರೆ, ಒಂದು ವಾಕ್ಯದ ಕತೆ ಹೀಗಿದೆ, ನನಗೊಂದು ಮದುವೆ ಆಯಿತು, ಅಲ್ಲಿಗೆ ನನ್ನ ಕತೆ ಮುಗಿಯಿತು ಅಂತ. ಯಾಕೆ ಅಂತ ಕೇಳುವಾಗ, ನನ್ನ ಮೊದಲನೇ ಹೆಂಡತಿ ದೇವರಿಗೆ ಪ್ರೀತಿಗೆ ಪಾತ್ರಲಾಳದು, ಎರಡನೇ ಹೆಂಡತಿ ನೆರೆಕರೆಯವನ ಪ್ರೀತಿಗೆ ಪಾತ್ರಲಾಳದಳು. ಸರಿ, ನಿಮ್ಮ ಶ್ರೀಮತಿಯವರ ಹೆಸರೇನು? ನೋಡಿ, ಅವಳ ಹೆಸರು ಮೊದಲು ಮಾನಿನಿ ಅಂತಿತ್ತು, ಯಾಕೋ ಈ ನಡುವೆ ಅವಳಿಗೆ ನನ್ನನ್ನು ಕಂಡ್ರೆ ಸ್ವಲ್ಪ ಅನುಮಾನ, ಅದಕ್ಕೆ ನಾನು ಹೆಸರು ಬದಲಾಯಿಸಿದ್ದೇನೆ. ಈಗಿನ ಹೊಸ ಹೆಸರೇನು? ಈಗಿನ ಹೊಸ ಹೆಸರು ಅನುಮಾನಿನಿ. ಮಾನಿನಿ ಹೋಗಿ ಅನುಮಾನಿನಿ ಅಂತ ಇಟ್ಟಿದೆ ಅಂತ. ಸರಿ, ನಿಮಗೆ ಮಕ್ಕಳೆಷ್ಟು? 2 ಮಕ್ಕಳು. ಏನು ಹೆಸರು ಇಟ್ಟಿದ್ದೀರಿ? ಒಬ್ಬನದು ಶೇಷ, ಇನ್ನೊಬ್ಬನದು ವಿಶೇಷ ಅಂತಂದರು. ಅಂತ ಹೆಸರು ಯಾಕೆ ಇಟ್ರಿ? ಆಗ ಇವರು ತಮಾಷೆಯಾಗಿ ಹೇಳ್ತಾರೆ, ನೋಡಿ ಈ ಮೊದಲನೇ ಮಗು ಆ ವರದಕ್ಷಿಣೆ ನನಗೆ ಇನ್ನೂ ಬಾಕಿ ಇರುವಾಗಲೇ ಹುಟ್ಟಿತು, ಅದಕ್ಕೆ ಶೇಷ ಅಂತ ಇಟ್ಟೆ. ಎರಡನೇ ಮಗು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿದ ಮೇಲೆ ಹುಟ್ಟಿತು, ಅದಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿದ ಮೇಲೆ ಕೂಡ ಹುಟ್ಟಿತು, ಅದಕ್ಕೆ ವಿಶೇಷ ಅಂತ ಇಟ್ಟಿದ್ದೇನೆ ಅಂತ. ಇನ್ನೊಬ್ಬರು ಸಿಕ್ಕಿದ್ರು, ಮಂಗಳೂರು ಕ್ರಿಶ್ಚಿಯನ್, ಅವ್ರಿಗೆ 2 ಗಂಡು ಮಕ್ಕಳು. ನಾನು ಕೇಳಿದೆ, ನಿಮ್ಮ ಮಕ್ಕಳಿಗೆ ಏನು ಹೆಸರು? ಆದರೂ ಹೇಳ್ತಾರೆ, ಮೊದಲನೇದು ಗಂಡಾಯಿತು ಮಗು ಡಾಕ್ಟ್ರೇ, ಅದಕ್ಕೆ ಪೀಟರ್ ಅಂತ ಹೆಸರಿಟ್ಟಿದ್ದೇನೆ. ಇನ್ನೊಂದು, ಅಯ್ಯೋ ಅದು ಕೂಡ ಗಂಡಾಯಿತು, ಅದಕ್ಕೋಸ್ಕರ ರಿಪೀಟರ್ ಅಂತ ಇಟ್ಟಿದ್ದೇನೆ ಅಂತ. ಸ್ನೇಹಿತರೆ, ಒಂದು ಬ್ರೇಕ್, ಮತ್ತೆ ಪುನಃ ಭೇಟಿಯಾಗೋಣ.